ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವಿಶೇಷವಾಗಿರ್ತಕ್ಕಂಥ ಅದ್ಭುತ ದೇವಿ ದುರ್ಗೆ, ಮಹಾದುರ್ಗೆ ಅಂತ ಹೇಳಿ ಕರಿತೀವಿ. ದುರ್ಗೆಗೆ ನಾನಾ ವಿಧವಾಗಿರ್ತಕ್ಕಂಥ, ನಾನಾ ರೂಪವಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಹೊಂದಿರತಕ್ಕಂಥ ದೇವಿಯಾಗಿರ್ತಾಳೆ. ಈ ದುರ್ಗೆಗೆ ಕನಕದುರ್ಗೆ ಅಂಥೇಳಿ ನಾವು ಕರಿತೀವಿ. ಈ ಕನಕದುರ್ಗೆ ಏನಪ್ಪ ಅಂತ ಹೇಳಿದ್ರೆ, ಅತಿ ಪುರಾತನವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಮಂದಿರದಲ್ಲಿ, ದೇವಸ್ಥಾನದಲ್ಲಿ ನೆಲೆಯೂರಿರ್ತಕ್ಕಂಥ ದೇವಿ. ಮಹಿಷಾಸುರನ ಸಂಹಾರ ಮಾಡಿ ಚಂಡಮುಂಡರಂಥ ಮಹಾಮಹಾ ದೈತ್ಯರನ್ನು ಸಂಹಾರ ಮಾಡಿ ಆನಂದವಾಗಿ ನೆಲೆಸಿರ್ತಕ್ಕಂಥ ದೇವಿ ಈ ದುರ್ಗೆ. ಈ ಕನಕದುರ್ಗ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ತೆಗೆದು ನಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಮಾಡುವಂತಹ ದೇವಿಯಾಗಿರ್ತಾಳೆ. ಹಾಗಾಗಿ ಈ ಕನಕದುರ್ಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಹಸ್ಯವಾಗಿರ್ತಕ್ಕಂಥ ಮಂತ್ರ, ಆ ಮಂತ್ರವನ್ನು ನಾವು ಜಪ ಮಾಡೋದ್ರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಯಶಸ್ಸು, ಅನುಕೂಲ ನಮಗೆ ಸಿಗುತ್ತೆ. ಈ ಒಂದು ಜಪವನ್ನು ಮಾಡಬೇಕಾದ್ರೆ ಸಂಕ್ರಾಂತಿಯ ದಿನ ಸಂಜೆಯ ಸಮಯದಲ್ಲಿ, ಇನ್ನೇನು ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿಯ ದಿನ ಸಂಜೆಯ ಹೊತ್ತಲ್ಲಿ ಒಂದು ಸಣ್ಣ ತಂತ್ರದೊಂದಿಗೆ ಈ ಮಂತ್ರ ಜಪವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು, ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟು ನೀವು ಸಿಕ್ಕಾಕೊಂಡಿರ್ಬೋದು, ಇವೆಲ್ಲಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದಿದೆ. ಈ ಪರಿಹಾರವನ್ನು ನೀವೇ ಮಾಡ್ಕೋಬೋದು. ಯಾವ ರೀತಿಯಲ್ಲಿ ಮಾಡೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಷ್ಟು ಜನರಿಗೆ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ, ಮತ್ತು ನಿಮಗೆ ಯಾರು ಪ್ರಿಯವಾಗಿರ್ತಾರೆ ಅವ್ರಿಗೂ ಕೂಡ ಒಂದಷ್ಟು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಏನಪ್ಪ ಈ ಒಂದು ವಿಚಾರ ಅಂತ ಹೇಳಿದ್ರೆ, ಸಂಕ್ರಾಂತಿಯ ದಿನ ಸಂಜೆ ಹೊತ್ತಲ್ಲಿ, ಈ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿಗೂ ಕೂಡ ಈ ಒಂದು ತಂತ್ರವನ್ನು ನೀವು ಮಾಡ್ಬೋದು. ಆದರೆ ಸಂಕ್ರಾಂತಿ ದಿನ ವಿಶೇಷ ಶುಭಫಲ ಇರೋದ್ರಿಂದ ಸಂಕ್ರಾಂತಿ ದಿನ ಸಂಜೆ ಹೊತ್ತಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಒಂದಷ್ಟು ಚಿಲ್ಲರೆ ನಾಣ್ಯಗಳನ್ನ ಆ ಒಂದು ತಟ್ಟೆಯಲ್ಲಿ ಇಟ್ಟು, ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ತೆಂಗಿನಕಾಯಿ, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ನಿಮ್ಮ ಜೊತೆಲಿ ಇಟ್ಕೊಂಡು ಉತ್ತರಾಭಿಮುಖವಾಗಿ ನೀವು ಮುಖ ಮಾಡಿ ಕೂತ್ಕೋಬೇಕು. ನಿಮ್ಮ ಮುಂದೆ ಈ ಒಂದು ಹಣದ ತಟ್ಟೆ ಇರುವಂಥದ್ದು, ಚಿಲ್ಲರೆ ಕಾಸಿರುವಂಥದ್ದು, ಆ ತಟ್ಟೆ ನಿಮ್ಮ ಮುಂದೆ ಇಟ್ಕೋಬೇಕು. ಮುಂದೆ ಇಟ್ಕೊಂಡು ಕನಕದುರ್ಗೆ ಸ್ವರೂಪಿಣಿಗೆ ನಮಸ್ಕಾರ ಮಾಡ್ಕೋಬೇಕು. ಆ ಚಿಲ್ಲರೆ ಕಾಸು ಏನಿದೆ ಅದನ್ನು ನಾವು ಕನಕದುರ್ಗೆ ಅಂಥೇಳಿ ನಮಸ್ಕಾರ ಮಾಡಿಕೊಂಡು, ಮೊದಲಿಗೆ ಅರಿಶಿನ ಕುಂಕುಮವನ್ನು ಆ ನಾಣ್ಯಗಳ ಮೇಲೆ ಹಚ್ಚುವುದು, ನಂತರ ನೀರನ್ನು ಹಾಕೋದು, ನಂತರ ಹೂವನ್ನು ಇಡೋದು, ನಂತರ ಅರಿಶಿನ ಕುಂಕುಮ, ಗಂಧ, ಸಿಂಧೂರ, ಭಸ್ಮವನ್ನು ಹಾಕುವಂಥದ್ದು, ನಂತರ ಊದುಬತ್ತಿಯನ್ನು ಬೆಳಗುವಂಥದ್ದು, 2 ದೀಪವನ್ನು ಆ ಕಡೆ ಈ ಕಡೆ ಇಡುವಂಥದ್ದು, ಆ ತಟ್ಟೆಯ ಎಡಕ್ಕೆ ಬಲಕ್ಕೆ ಇಡುವಂಥದ್ದು, ಮತ್ತು ತೆಂಗಿನಕಾಯಿನ ಒಡೆದು ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡುವಂಥದ್ದು. ಅದಾದ ಮೇಲೆ ಮಂಗಳಾರತಿ ಮಾಡುವಂಥದ್ದು. ಮಂಗಳಾರತಿಯ ನಂತರ ಅದೇ ಸ್ಥಳದಲ್ಲಿ ನೀವು ರುದ್ರಾಕ್ಷಿ ಅಥವಾ ಕಮಲಾಕ್ಷಿ ಅಥವಾ ತುಳಸಿ ಮಣಿ ಇಟ್ಕೊಂಡು ಕನಕದುರ್ಗೆಯ ಜಪವನ್ನು 1008 ಸಲ ಹೇಳಬೇಕು. ಈ ಜಪ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ, ಜಪವನ್ನು ತಗೊಂಡು ಸಿದ್ಧಿ ಮಾಡ್ಕೊಂಬಿಟ್ರೆ ಅತ್ಯಂತ ಶುಭ ಫಲ ನಿಮಗೆ ಸಿಗುತ್ತೆ. ಯಾವ ರೀತಿಯಲ್ಲಿ ಈ ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ವಿಚಾರದಲ್ಲಿ ನೀವು ನಿಮ್ಮ ಕಣ್ಣನ್ನು, ಅರ್ಧ ಕಣ್ಣನ್ನು ಮಾತ್ರ ಓಪನ್ ಮಾಡಿ ಕೈಯಲ್ಲಿ ಮಾಲೆಯನ್ನು ಇಟ್ಕೊಂಡು ಜಪವನ್ನು ಮಾಡ್ತಾ ಇರಬೇಕು. ಯಾವುದೇ ಡಿಸ್ಟರ್ಬು, ಯಾವುದೇ ಒಂದು ಶಬ್ದಗಳು ಕೇಳಿದರೂ ಕೂಡ ಅದ್ರ ಕಡೆ ಗಮನ ಕೊಡ್ದೇನೆ ಈ ಜಪವನ್ನು ಮಾಡಿಬಿಟ್ರೆ ಜೀವನದಲ್ಲಿ ಹಣದ ಸುರಿಮಳೆ ಅಂತಕ್ಕಂಥದ್ದಾಗತ್ತೆ. ಯಶಸ್ಸು, ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ, ಅಷ್ಟಮಿ
ಸಂಕ್ರಾಂತಿಯ ಸಂಜೆ ಹೊತ್ತಲ್ಲಿ ಈ ಒಂದು ತಂತ್ರ ನಿಮಗೆ ಬಹಳ ಶ್ರೇಯಸ್ಸು, ಯಶಸ್ಸು, ಅಭಿವೃದ್ಧಿ ಎಲ್ಲ ಕೊಡುವಂಥ ಒಂದು ಶುಭಯೋಗ. ನಂತರ ಏನು ಮಾಡಬೇಕು, ಒಂದು ಕೆಂಪು ರೇಷ್ಮೆಯ ವಸ್ತ್ರದಲ್ಲಿ ಆ ಚಿಲ್ಲರೆ ಕಾಸನ್ನೆಲ್ಲ ಹಾಕಿ ಅದರ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಗಂಟನ್ನು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟೋದು. ಅದು ಮನಿ ಮ್ಯಾಗ್ನೆಟ್ ಥರ ಇರುತ್ತೆ. ನಿಮಗೆ ಎಲ್ಲೆಲ್ಲಿಂದ ದುಡ್ಡು ಬರಬೇಕು, ಯಾರ್ಯಾರು ನಿಮ್ಮ ಮೇಲೆ ಕೇಸ್ ಹಾಕಿ ಅವರು ಒಂದು ಥರದಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ, ಅವೆಲ್ಲವೂ ಕೂಡ ಬಗೆಹರಿದು ಒಳ್ಳೆಯ ವಿಜಯದ ಥರ ಹೋಗುವಂಥ ಒಂದು ಒಳ್ಳೆಯ ಯೋಗ. ಈ ಒಂದು ಪರಿಹಾರವನ್ನು ಅತಿ ಸರಳವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಂತ್ರ ಬೇಕು ಅಂದರೆ ನೋಡಿ, ಯಾವತ್ತಿಗಾಗಲಿ ಯಾವುದೇ ಮಂತ್ರ ತಗೋಬೇಕಾದ್ರೂ ಕೂಡ ಗುರು ಉಪದೇಶದಲ್ಲಿ ತಗೊಳ್ಳುವಂಥ ಮಂತ್ರ ಸಾರ್ಥಕತೆಯನ್ನು ಕೊಡುತ್ತೆ. ಹಾಗಾಗಿ ಮಂತ್ರ ಬೇಕು ಅಂದರೆ ಸಂಪರ್ಕ ಮಾಡಿ, ಬನ್ನಿ ಮಂತ್ರವನ್ನು ತಗೊಳ್ಳಿ. ಈ ಮಂತ್ರವನ್ನು ಕರೆಕ್ಟಾಗಿ ಪಾಲನೆಯನ್ನು ಮಾಡಿ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಯಶಸ್ಸು, ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದನ್ನು ಪಡ್ಕೋಬೋದು. ಕನಕದುರ್ಗೆ ಮಹಾಮಂತ್ರ ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸನ್ನು ಕೊಡುವಂತಹ ಮಹಾಮಂತ್ರವಾಗಿರುತ್ತೆ. ಈ ಮಂತ್ರ ದೀಕ್ಷೆಗಾಗಿ ಒಂದು ಶುಭವಾಗಿರ್ತಕ್ಕಂಥ ವಾರದಲ್ಲಿ ನೀವು ಬಂದು ತಗೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ. ನಮಸ್ಕಾರ.